ಗೊಬ್ಬರ ಅದು ಗೊಬ್ಬರ ಏನಂದರೆ ಕಾಯಿ ಸೈಜ್ ಬರಬೇಕು ಅಂದರೆ ಗೊಬ್ಬರ ಅವಶ್ಯಕತೆ ಬೇಕೇ ಬೇಕು. ಗೊಬ್ಬರ ಕೊಡಲೇಬೇಕು ಸೈಜ್ಗೆ. ಮತ್ತು ಶೈನಿಂಗು ಏನು ತೂಕ ಇಳುವರಿ ಮೇಯ್ನು. ಸುಮ್ಮನೆ ಒಂದು ಸತಿ ನಾಟಿ ಮಾಡಿಬಿಟ್ಟು ಒಂದು ಸತಿ ಗೊಬ್ಬರ ಹಾಕ್ಬಿಟ್ರೇನು ಇಳುವರಿ ಬರೋಲ್ಲ, ಕಾಯಿ ದಪ್ಪ ಬರೋಲ್ಲ. ಅದಕ್ಕೆ ಒಂದು ವೀಕ್ಲಿ ಗೊಬ್ಬರ ಕೊಡಲೇಬೇಕು. ಅದು ಕೊಟ್ರೇ ಕಾಯಿ ಬರೋದು, ಇಳುವರಿ ಫಸಲು ಎಲ್ಲ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ಗೊಬ್ಬರ ಅವಶ್ಯಕತೆ ಇದೆ, ಕೊಡಲೇಬೇಕು ಸರ್. ರೆಡ್ಡು ಎಲ್ಲೋ, ಫಸ್ಟ್ ಗ್ರೀನ್ ಇತ್ತು, ಈಗ ರೆಡ್ಡು ಎಲ್ಲೋ. ರೆಡ್ಡು ಎಲ್ಲೋ ಅಂದರೆ ಆಗ ಔಟ್ಸೈಡು ನಮ್ಮ ಇದಕ್ಕಿಂತ ನಮ್ಮ ಕರ್ನಾಟಕ ನಮ್ಮ ಲೋಕಲ್ ಮಾರ್ಕೆಟ್ಗಿಂತ ಔಟ್ಸೈಡು ಬೇಡಿಕೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಕಲರ್ನ ಬೆಳಿತೀವಿ. ಔಟ್ಸೈಡು ಕಲ್ಕತ್ತಾ, ಬಾಂಬೆ, ಮಹಾರಾಷ್ಟ್ರ, ಈಗ ಡೆಲ್ಲಿ ಕಲ್ಕತ್ತಾ ಜಾಸ್ತಿ ಸರ್, ಬೇಡಿಕೆ ಜಾಸ್ತಿ ಇದೆ. ಚೆನ್ನಾಗಿ ಪಾರ್ಸಲ್ ಹೋಗುತ್ತೆ. ಬೆಳೆದ್ರೆ ಒಳ್ಳೆ ಅದಕ್ಕೆ ಮಾರ್ಕೆಟ್ ಸಿಗುತ್ತೆ ಅಂತೇಳಿ ನಾವು ಬೆಳೀತಾ ಇದ್ದೀವಿ. ಕ್ಯಾಪ್ಸಿಕಮ್ಮನಲ್ಲಿ ಇದೆ ಸರ್ ಒಂದು 7-8 ಸರ್. ಅದೇ ರಿಜ್ವಾನ್ ಅಂದ್ಬಿಟ್ಟು ಒಂದು ಕಂಪ್ನಿ, ಆಮೇಲೆ ಸಿಂಜೆಂಟ ಅಂದ್ಬಿಟ್ಟು ಒಂದೈತೆ, ಆಮೇಲೆ ಇಂಟ್ರೂಡರ್ ಅಂತೇಳಿ ಒಂದಿದೆ. ನಾನಿದೆ ಫಸ್ಟ್ ಟೈಮ್ ಹಾಕಿರೋದು ರಿಜ್ವಾನ್ ಅಂದ್ಬಿಟ್ಟು. ನಾನು 4 ಜನದ ಹತ್ರ ತಿಳ್ಕೊಂಡು ಮಾಡಿದ್ದೀನಿ. ನನಗೆ ರಿಜ್ವಾನ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ರಿಜ್ವಾನ್ ಮಾಡಿದ್ದೀನಿ ಸರ್. ಸರ್ ನಮ್ಮ ತಲೆ 8 ಗಂಟೆ ಕೈಯಲ್ಲಿ ನಿಂತ್ಕೊಂಡು ಕೀಳ್ಬೋದು, ಫಾಸ್ಟಾಗಿ ಆಗುತ್ತೆ. ಒಂದು 6-7 ಜನ ಇದ್ದರೆ ಒಂದು 2 ಟನ್ ಕಾಯಿ ಕೀಳ್ಬೋದು. ಈಗ ಹೈಟ್ ಹೋಗಿರೋದ್ರಿಂದ ಒಂದು ಮಿನಿಮಮ್ 10 ಜನ ಬೇಕೇ ಬೇಕು. ಸ್ಟ್ಯಾಂಡ್ ಹಾಕ್ಕೊಬೇಕು, ಸ್ಟ್ಯಾಂಡ್ ಮೇಲೆ ಹತ್ತಬೇಕು, ಒಂದು ಸಾಲ್ಗೆ ಇಬ್ಬರು ಬೇಕು, ಬಕೆಟ್ ಹಿಡ್ಕೊಳ್ಬೇಕು, ಒಬ್ಬರು ಕಾಯಿ ಕೀಳಬೇಕು. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಈಗ 1 ಟನ್ ಕಾಯಿ ಕೀಳಬೇಕಂದ್ರೆ ಮಿನಿಮಮ್ 10 ಜನ ಬೇಕು ಸರ್. ಈಗ 1 ಎಕರೆಗೆ ನಾವೊಂದು 6 ಲಕ್ಷ ಹಾಕಿದ್ದೀವಿ. ಹೆಚ್ಚು ಕಮ್ಮಿ ಈಗ ಒಂದು 25-30 ಲಕ್ಷ ಆಗಿದೆ. ನಮಗೆ ಅಂದರೆ ರೇಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರೇಟ್ ಕಮ್ಮಿ ಸಿಕ್ತು ಸರ್. ಇಲ್ಲಾಂದರೆ ಇನ್ನೂ ಒಂದು 5-6 ಲಕ್ಷ ಜಾಸ್ತಿ ಆಗಿರೋದು. ಪರವಾಗಿಲ್ಲ ಸರ್, ಹಾಕಿರೋದಕ್ಕೂ ಮಾಡಿರೋದಕ್ಕೂ. ಏನಂದರೆ ಬಂಡವಾಳ ಹಾಕ್ಬಿಟ್ಟು ಲೇಬರ್ನ ಕಟಾವು ಮಾಡೋಕ್ಕಷ್ಟೇ ಮಾಡ್ಕೊಬೇಕು. ಸ್ಪ್ರೇ ಮಾಡೋದೆಲ್ಲ ಓನಾಗಿ ನಾನೇ ಮಾಡೋದು, ಲೇಬರ್ ಕೈಯಲ್ಲಿ ಮಾಡಿಸಲ್ಲ ಸರ್ ನಾನು. ಸರ್ ಇದಕ್ಕೆ ಲೇಬರ್ಸ್ ಕಮ್ಮಿನೇ. 15 ದಿನಕ್ಕೆ ಒಂದು ಸತಿ ಅಂಬ್ಸುತ್ತು ಕೊಡಬೇಕು ದಾರಕ್ಕೆ. ಕಾಯಿ ಕಟಾವು ಮಾಡೋವಾಗ 1 ದಿನ ಅಷ್ಟೇ, ಒಂದು 8-10 ಜನ ಕಟಾವು ಮಾಡೋದಕ್ಕೆ ಬೇಕು. ಸ್ಪ್ರೇ ಮಾಡೋವಾಗ 4 ಜನ ಬೇಕು. ಅದು 5 ಡೇಸ್ಗೆ ಒಂದು ಸತಿ ಸ್ಪ್ರೇ ಮಾಡೋದು. 4 ಜನ ಇದ್ದರೆ 1.5 ಅವರ್ 2 ಅವರಲ್ಲಿ 1 ಎಕರೆ ಸ್ಪ್ರೇ ಮಾಡೋದು ಮುಗಿದೋಗುತ್ತೆ ಸರ್. ಅದು 5 ಡೇಸ್ಗೆ ಒಂದು ಸತಿ ಮಾಡ್ಕೊಂಡು ಹೋಯ್ತಾನೇ ಇರಬೇಕು. ಇದಕ್ಕೆ ಕೀಟನೇ ಜಾಸ್ತಿ, ಥ್ರಿಪ್ಸ್ ಅನ್ನೋದು. ಬೇರೆ ಹುಳ ರೋಗ ಇನ್ನೊಂದು ಮತ್ತೊಂದೇನೂ ಇಲ್ಲ. ಥ್ರಿಪ್ಸು, ಮೈಟ್ಸು, ರೆಡ್ ಮೈಟ್ಸು ಮತ್ತು ವೈರಸ್ಸು. ಅದಕ್ಕೆ ಕ್ಲೀನಾಗಿ ನಾವು ಒಂದು 5 ಡೇಸು 6 ಡೇಸ್ಗೆ ಒಂದು ಸತಿ ಸ್ಪ್ರೇ ಕೊಟ್ಕೊಂಡು ಹೋಯ್ತಾ ಇದ್ದರೆ ನಿಯಂತ್ರಣದಲ್ಲಿರುತ್ತೆ ಸರ್. ನಾವು 10 ದಿನಕ್ಕೋ 15 ದಿನಕ್ಕೋ ಇಲ್ಲಿ ಹೋಗಿ ಚೆನ್ನಾಗೈತೆ ಬಿಡು ಅನ್ನೋದು, ಲೇಟ್ ಮಾಡೋದು ಅವೆಲ್ಲ ಮಾಡಬಾರ್ದು. ವೀಕ್ಲಿ 5 ಡೇಸ್ಗೆ ಒಂದು ಸತಿ ಸ್ಪ್ರೇ ಕೊಟ್ಕೊಂಡು ಹೋಯ್ತಾ ಇರಬೇಕು ಸರ್. ಆವಾಗ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಸರ್ ನೀರಾವರಿ ಎಲ್ಲ ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್. 1 ದಿನ ಬಿಟ್ಟು 1 ದಿನ ಕೊಡ್ತೀವಿ. 1 ಅವರ್ ಬಿಡ್ತೀವಿ 1 ಎಕರೆಗೆ ಅಷ್ಟೇ. ನೀರು ಏನು ಅಷ್ಟೊಂದು ಬೇಕಾಗಿಲ್ಲ ಸರ್. ಬೆಳೆ ಮೇಲೆ ಡಿಪೆಂಡ್ ಅದು. ಈಗ ನಾವು ಕ್ಯಾಪ್ಸಿಕಮ್ಗೆ ಮೊನ್ನೆ ಒಂದು 25 ಟ್ಯಾಕ್ಟ್ರ್ ಲೋಡ್ ಹಾಕಿದ್ರೆ ಕ್ಯಾಪ್ಸಿಕಮ್ಗೆ. ಬೇರೆ ಬೆಳೆಗೆಲ್ಲ ಅದರಲ್ಲಿ ಒಂದು ಅರ್ಧ ಆದರೆ ಸಾಕು ಸರ್, ಕಮ್ಮಿ ಸರ್. 5 ದಿನಕ್ಕೆ ಒಂದು ಸತಿ ಮಾಡ್ತೀವಿ ಸರ್. ವೀಕ್ಲಿ 5 ಡೇಸ್ಗೆ ಒಂದು ಸತಿ ಸರ್. ಒಂದು ಸಸಿಯಿಂದ ಒಂದು ಸಸಿಗೆ 1.5 ಅಡಿ ಗ್ಯಾಪ್ ಇರಬೇಕು. ಬೆಡ್ ಬಂದು 1.25 ಅಡಿ ಇದ್ದರೆ ಸಾಕು ಹೈಟು. ಅಗಲ 2 ಅಡಿ ಇರಬೇಕು ಸರ್. ಸ್ಪ್ರೇಗೆಲ್ಲ ನಾವು ಮಾಮೂಲಿ ಕೈಯಲ್ಲಿ ಮಾಡೋದು. ನೀರೆಲ್ಲ ಡ್ರಿಪ್ಪಲ್ಲಿ ಹಾಯಿಸೋದು ಸರ್, ಡ್ರಿಪ್ಪಲ್ಲಿ ಬಿಡೋದು ಸರ್. 1 ಎಕರೆಯಲ್ಲಿ 14,000 ಸರ್.
13,000 14,000 ಒಂದು ಎಕರೆಗೆ ಸರ್. ಸಸಿ ನಾವು ಬೆಡ್ ಮೇಲೆ ಕೆಲವರು ಈಗ ಇಲ್ಲಿ ಪಾಲಿಹೌಸ್ ಆಗಿದ್ದಾವೆ ಸರ್, ಆಂಗಲ್ ನೋಡ್ಕೊತಾರೆ. ಅದರಲ್ಲಿ ಕೆಲವರು 5 ಲೈನ್ ಮಾಡ್ತಾರೆ, ಕೆಲವರು 6 ಲೈನ್ ಮಾಡ್ತಾರೆ. ನಾವೆಲ್ಲ 6 ಲೈನ್ ಮಾಡಿದ್ದೀವಿ. 6 ಲೈನ್ ಮಾಡಿರೋದ್ರಿಂದ ನಾವು ಮೊನ್ನೆ 14,000 ಹಾಕಿದ್ದೀವಿ ಸರ್ ಸಸಿ. ಕೆಲವರು 5 ಲೈನ್ ಮಾಡ್ತಾರೆ. 5 ಲೈನ್ ಮಾಡೋದ್ರಿಂದ ಅದರಲ್ಲಿ ಇನ್ನೊಂದು 2,000 ಕಮ್ಮಿ, 12,000 ರಿಂದ 13,000 ಆಗುತ್ತೆ. ಒಂದು 3/4 ಅಡಿ ಆದರೆ ಸಾಕು ಸರ್. ಕೆಲವರು ಬೆಡ್ ಮಾಡ್ತಾರೆ, ಕೆಲವರು ಬೆಡ್ ಮಾಡಲ್ಲ. ನಾವು ಬೆಡ್ ಮಾಡಿ ಹಾಕಿದ್ದೀವಿ. ಆಗಲ 2 ಅಡಿ ಇದ್ದರೆ ಸಾಕು ಸರ್. ಸೀಸನ್ನು ಅನ್ನೋದೇನು ಇಲ್ಲ ಇದಕ್ಕೆ. ಈಗ ಎಲ್ಲರೂ ಮುಂಚೆ ಎಲ್ಲ ಸೀಸನ್ ನೋಡೋರು, ಈಗ ಸೀಸನ್ ಏನು ಅನ್ನೋದೇನು ಇಲ್ಲ. ರೈತನಿಗೆ ಬೇಕು, ಮಾಡಬೇಕು ಅಂದಾಗ, ಬೆಳಿಬೇಕು ಅಂದಾಗ ಬೆಳಿತಾನೆ ಸರ್. ಪಾಲಿಹೌಸಲ್ಲಿ ಅಂದರೆ ಈ ವೈರಸ್ಸು ಕೀಟ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮೇಯ್ನ್ ಕ್ವಾಲಿಟಿ ಸರ್. ಕ್ವಾಲಿಟಿಗೋಸ್ಕರ ಪಾಲಿಹೌಸಲ್ಲಿ ಬೆಳೆದಿದ್ದು ಕ್ಯಾಪ್ಸಿಕಮ್ಗೆ ಬೇಡಿಕೆ ಜಾಸ್ತಿ ಇದೆ ಸರ್. ಕ್ವಾಲಿಟಿ ಮೇಯ್ನು, ಕ್ವಾಲಿಟಿಯಿಂದ ಅದು ಬೇಡಿಕೆ ಜಾಸ್ತಿ ಇದೆ. ಕಲ್ಕತ್ತಾ, ಡೆಲ್ಲಿ ಹೋಗುತ್ತೆ. ಇರಬೇಕು ಸರ್, ನಾರ್ಮಲ್ಲಾಗಿ ಬಿಸಿಲು ಇರಬೇಕು, ಕೋಲ್ಡು ಇರಬೇಕು. ಆದಷ್ಟು ಕೋಲ್ಡ್ ಇದ್ದರೆ ಇಳುವರಿ ಸ್ವಲ್ಪ, ರೋಗಗಳೆಲ್ಲ ಕಮ್ಮಿ ಇರುತ್ತೆ. ಮದ್ದು ಸ್ಪ್ರೇ ಮಾಡೋದು ಸ್ವಲ್ಪ ನಮಗೂ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ ಸರ್. ಒಂದು ಸತಿ ಕಟಾವು ಮಾಡಿದ್ರೆ 1.5 ರಿಂದ 2 ಟನ್ ಸಿಗುತ್ತೆ. ಅದು ಒಂದು 10 ಜನ ಕಟಾವು ಮಾಡಬೇಕು ಸರ್. ಫಸ್ಟಿಂದ ಲಾಸ್ಟ್ ಗಂಟನೂ ನಮ್ಮ ಪ್ರಕಾರ, ನಾನು ಬೆಳೆದಿರೋ ಪ್ರಕಾರ 35 ರಿಂದ 40 ಟನ್ನು ಸರ್. ಸಸಿ ಹಾಕಿದ್ದೀವಿ ಅಂದರೆ ಒಂದು ತಿಂಗಳಿಗೆಲ್ಲ ಕಂಬಿ ಕಟ್ಟಿ ದಾರ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀವಿ ಸರ್. 90 ರಿಂದ 100 ದಿನ ಸರ್. ಸಸಿ ನಾಟಿದ್ದೀವಿ ಅಂದರೆ ಶ್ಯಾಂಪಲ್ ಕಾಯಿ ಬರುತ್ತೆ. ಅದು ಗ್ರೀನ್ ಆದರೆ 90 ಡೇಸು, 90 ದಿನಕ್ಕೆ ಗ್ರೀನು ಕಟಾವು ಮಾಡ್ಬೋದು. ಕಲರ್ ಬೇಕು ಅಂದರೆ ಇನ್ನೊಂದು 15 ರಿಂದ 20 ಡೇಸ್ ಆಗುತ್ತೆ ಸರ್. ಅದೇ ಸಬ್ಸಿಡಿ ಕೊಡ್ತಾರೆ ಪಾಲಿಹೌಸ್ಗೆ. 1 ಎಕರೆ ಪಾಲಿಹೌಸ್ ಮಾಡಿದ್ರೆ 50% ಸಬ್ಸಿಡಿ ಕೊಡ್ತಾರೆ ಸರ್. ಮಾರುಕಟ್ಟೆಗೆ ನಾವೇನು ತಗೊಂಡು ಹೋಗ್ಬೇಕು ಅನ್ನೋದೇನು ಇಲ್ಲ. ಇಲ್ಲೇ ಬರ್ತಾರೆ, ಫಸ್ಟಿಂದ ಲಾಸ್ಟ್ ಗಂಟೆ ಅವರೇ ಕಾಯಿ ತಗೊಳ್ತಾರೆ. ಕಟಾವು ಮಾಡಿದಾಗ ಒಂದಿನ ಮುಂಚೆ ಫೋನ್ ಮಾಡಿದ್ರೆ ಬರ್ತಾರೆ. ನಾವು ಕಟಾವು ಮಾಡಿದ್ರೆ ಅವರೇ ಬಂದು ಬಾಕ್ಸ್ಗೆಲ್ಲ ತುಂಬಿಕೊಂಡು ಇಲ್ಲೇ ಪ್ಯಾಕ್ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ. 2 ದಿನಕ್ಕೆ ಅವ್ರು ಕಟಾವು ಮಾರನೇ ದಿನ ಆಮೇಲೆ ಪೇಮೆಂಟು ಅಕೌಂಟ್ ಕಳಿಸ್ಕೊಡ್ತಾರೆ ಸರ್. ಕೃಷಿ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಕೃಷಿ ಅದರಲ್ಲಿ ಸ್ಟೆಪ್ ವೈಸು ನಾವು ಬೇರೆ ಬೇರೆ ತರಕಾರಿಗಳು, ಹೂವು ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಮುಂದಿನ ಆಲೋಚನೆ ಮತ್ತೆ ಕ್ಯಾಪ್ಸಿಕಮ್ ಮಾಡಬೇಕು ಅನ್ನೋದು ಆಸೆ ಇದೆ ಸರ್. ಯಾಕಂದರೆ ಈ ಸತಿ ಕ್ಯಾಪ್ಸಿಕಮ್ಮು ಒಂದು ಆವ್ರೇಜಾಗಿ ರೇಟು ಎಲ್ಲ ಚೆನ್ನಾಗಿ ಆಗಿದೆ, ನಮಗೆ ಲಾಭ ಸಿಕ್ಕಿದೆ. ಆದ್ದರಿಂದ ಮುಂದಿನ ಆಲೋಚನೆಯೂ ಕ್ಯಾಪ್ಸಿಕಮ್ಮೇ ಮಾಡಬೇಕು ಅನ್ನೋದು ಸರ್. ಈಗ ನೋಡಿ ಸರ್, ಸ್ಪ್ರೇ ಮಾಡೋದೆಲ್ಲ ನಾವೇ, ಮನೆಯವರೇ ಲೇಬರ್ ಇದ್ದಾರೆ. ಆದ್ರೂ ಸ್ಪ್ರೇ ಮಾಡೋವಾಗ ನಾವೇ ಸ್ಪ್ರೇ ಮಾಡೋದು, ಲೇಬರ್ ಕೈಯಲ್ಲಿ ಮಾಡಿಸಲ್ಲ. ಒಂದೊಂದು ಟೈಮ್ ಲೇಬರ್ ಇರಲ್ಲ. ಲೇಬರ್ ಇಲ್ದಿದ್ದ ಟೈಮಲ್ಲಿ ನಮ್ಮ ಮಿಸ್ಸಸ್ಸು, ನಮ್ಮ ಬ್ರದರು ಅವರೆಲ್ಲ ಪೈಪ್ ಹಿಡ್ಕೊಳೋದು, ಸ್ಪ್ರೇ ಮಾಡೋದು ಅದೆಲ್ಲ ಮಾಡ್ತಾರೆ ಸರ್. ಒಂದು ಸಸಿ ಬಂದು ರೆಡ್ ಕಲರ್ ಬಂದು 15 ರೂಪಾಯಿ ಸರ್. ಯೆಲ್ಲೋ ಕಲರ್ ಸಸಿ ಬಂದು 10 ರೂಪಾಯಿ 30 ಪೈಸೆ. ಅವರೇ ಡೆಲಿವರಿ ಕೊಡ್ತಾರೆ ಸರ್. ಒಂದು ಸಾಲಿಗೆ ಇದು ನಮ್ಮದು 400 ಅಡಿ ಇದೆ ಸರ್ ಉದ್ದ ಸರ್. ನಾವು 14,000 ಗಿಡ ತಂದರೆ 14,000ದಲ್ಲಿ ಒಂದು 500 ಗಿಡ ಏನೋ ಮಿಕ್ಕಿತ್ತು. 13,000 ಸಸಿ ನೆಟ್ಟಿದ್ದೀವಿ ಸರ್, ಹಾಕಿದ್ದೀವಿ. 8 ರಿಂದ 10 ದಿನಕ್ಕೆ ಗಿಡ ಸಸಿ ನೀಟಾಗಿ ಚಿಗುರು ಬಂದು ಅಂಟ್ಕೊಂಡ್ಬಿಡುತ್ತೆ ಸರ್. ಸರ್, ತೃಪ್ತಿ ಅನ್ನಿಸ್ತಿದೆ. ನೆಕ್ಸ್ಟ್ ಅದೇ ಮಾಡೋಣ ಅಂದ್ಬಿಟ್ಟು ಆಲೋಚನೆ ಮಾಡಿದ್ದೀವಿ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಈ ಬಿಳಿ ಮಣ್ಣು ಹಂಗಿರ್ತದೆ. ನಮ್ಮದು ಕೆಂಪು ಮಣ್ಣು ಸರ್. ನಮ್ಮದು ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. pH ಲೆವೆಲ್ 6 ರಿಂದ 6.5 ಇರಬೇಕು ಅಂತ ಹೇಳಿದ್ರು. ಅದೇ ಥರ ನಮ್ಮದು 6.5 ಇದೆ ಸರ್. ಸಾಯಿಲು ಟೆಸ್ಟಲ್ಲಿ ಚೆನ್ನಾಗಿದೆ ಸರ್ ನಮ್ಮದು. ಸರ್, ನಾವು ಈಗ ಒಂದಿನ 1 ಅವರ್ ಬಿಡ್ತೀವಿ ನೀರು. ಒಂದಿನ ಬಿಟ್ಟರೆ ಮತ್ತೆ ಮಾರನೇ ದಿನ ಬಿಡೋಕ್ಕೆ ಹೋಗಲ್ಲ. ಮತ್ತೆ ಮಾರನೇ ದಿನ ಫರ್ಟಿಲೈಸರ್ ಕೊಡ್ತೀವಿ. ತಿರ್ಗಾ ಮತ್ತೆ ಮಾರನೇ ದಿನ 1 ಅವರ್ ನೀರು ಬಿಡ್ತೀವಿ. ಆ ಥರ ಸರ್, ಒಂದಿನ ಬಿಟ್ಟು ಒಂದಿನ.
ಕೆಮಿಕಲ್ಲು ಫರ್ಟಿಲೈಸರ ಮತ್ತು ಇದು ಸ್ಪ್ರೇ ಮುದ್ದ ಸರ್ ಕೊಡ್ತೀವಿ ಸರ್. ಅದು ಕಂಪಲ್ಸರಿ ಕೊಡಬೇಕು ಕಲರ್ಗೆ, ಈ ಗ್ರೀನಿಶ್ ಬರೋಕ್ಕೆ ಗಿಡ, ಅದಕ್ಕೆಲ್ಲ ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಯೂಸ್ ಮಾಡಬೇಕು ಸರ್, ಕೊಡಲೇಬೇಕು ಸರ್. ನಾವು ನೋಡ್ತೀವಿ, ಡೈಲಿ ಬರ್ತೀವಿ ಬೆಳಗ್ಗೆ ಟೈಮು ತೋಟ ಎಲ್ಲ ರೌಂಡ್ ಹಾಕಿ ನೋಡ್ತೀವಿ, ಕೀಟ ಆಯ್ತಾ ಇಲ್ಲ ಅಂತ ನೋಡ್ತೀವಿ. ಇದ್ದರೆ ಸ್ಪ್ರೇ ಹಂಗೆ ಇಮಿಡಿಯೇಟ್ ಸ್ಪ್ರೇ ಮಾಡ್ತೀವಿ ಈವ್ನಿಂಗು. ಮತ್ತು ಮಾರನೇ ದಿನ ಬರ್ತೀವಿ, ಚೆಕ್ ಮಾಡ್ತೀವಿ ಕೀಟ ಹೋಗಿದೆ ಇಲ್ಲ ಅಂತ ಎಲ್ಲ ತೋಟ ಎಲ್ಲ ರೌಂಡ್ ಮಾಡಿ ನೋಡಿ ಚೆಕ್ ಮಾಡಿ, ಹೋಗಿದ್ದರೆ 4 ದಿವಸ ಗ್ಯಾಪ್ ಕೊಡ್ತೀವಿ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ 2 ಡೇಸ್ 3 ಡೇಸ್ ಬಿಟ್ಟು ಮತ್ತೆ ಸ್ಪ್ರೇ ಮಾಡ್ತೀವಿ ಸರ್. ನಾವು ಗಿಡ ಸಸಿ ನೆಟ್ಟಿದ್ದೀವಂದರೆ ಒಂದು ತಿಂಗಳು ಸರ್, ಒಂದು 25ರಿಂದ 30 ದಿನಕ್ಕೆ ದಾರ ಕಟ್ಬಿಡ್ತೀವಿ ಸರ್. ಸ್ವಂತ ಜಮೀನಿದ್ದರೆ ಈಗ ಲೀಸು ಬಾಡಿಗೆ ಅದು ಕೊಡೋಂಗಿಲ್ಲ. ನಾವೇ ಓನಾಗಿ ಮಾಡಿಕೊಂಡ್ರೆ ಅದು ಏನು ಆದಾಯ ಬಂದರೂ ನಮ್ಮದೇ, ರಿಸ್ಕ್ ಇರಲ್ಲ. ವರ್ಷಕ್ಕೆ ಒಂದು 40 ಲಕ್ಷ ಮಾಡ್ಬೋದು ಸರ್. ಸರ್ ಈಗ ಬೆಡ್ಡು ಭೂಮಿ ಫಸ್ಟು ನಾವು ಗೊಬ್ಬರ ಎಲ್ಲ ಚೆಲ್ಲಿ ಒಂದು ಲೆವೆಲ್ಲಾಗಿ ಮಟ್ಟವಾಗಿರುತ್ತೆ. ನಾವು ಸಸಿ ಹಾಕಬೇಕು ಅಂದಾಗ ಬೆಡ್ ಹಾಕಬೇಕು ಸರ್. ಒಂದು ಅರ್ಧದಿಂದ ಮುಕ್ಕಾಲು ಅಡಿ ಬೆಡ್ ಮಾಡಬೇಕು. ಫಸ್ಟು ನಾವು ಬೆಡ್ ಮಾಡಿಕೊಂಡು ಕ್ಲೀನಾಗಿ ಡ್ರಿಪ್ ಪೈಪ್ಗಳೆಲ್ಲ ಕ್ಲೀನಾಗಿ ಒಂದು ಲೈನ್ಗೆ 2 ಪೈಪು ಎಳೆದು ಕ್ಲೀನಾಗಿ ರೆಡಿ ಮಾಡ್ಕೊಬೇಕು. ಆಮೇಲೆ ಸಸಿ ಬಂದಾಗ ಸಸಿ ಒಂದೂವರೆ ಅಡಿಗೆ ಒಂದೊಂದು ಸತಿ ಒಂದೂವರೆಗೆ ಒಂದೊಂದು ಸತಿ ಹಾಕ್ಕೊಂಡು ಒಂದು ಲೈನ್ ಹಾಕೋದು ಸರ್. ಒಂದು ಲೈನ್ ಹಾಕಿದ್ಮೇಲೆ ಜಿಗ್ಜಾಗ್ ಹಾಕಬೇಕು ಸರ್. ಆ ಜಿಗ್ಜಾಗ್ ಹಾಕ್ಕೊಂಡ್ರೆ ಆವಾಗ ನಮಗೆ ದಾರ ಕಟ್ಟೋಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಂಡು ಹೋಗಬೇಕು ಸರ್. ಸಸಿ ಹಾಕಿದ್ಮೇಲೆ ಒಂದು ತಿಂಗಳು ಸಸಿ ಹಾಕಿದ್ಮೇಲೆ ತಿರ್ಗಾ ಮತ್ತೆ ಗೊಬ್ಬರ ಹಾಕಿ ಮತ್ತೆ ಹಾಕಬೇಕು ಸರ್. ಬುಡಕ್ಕೆ ಲೈಟಾಗಿ ಮಣ್ಣು ಕೊಡಬೇಕು. ಬುಡಕ್ಕೂ ಲೈಟಾಗಿ ಮಣ್ಣು ಕೊಟ್ಟಾದಮೇಲೆ ಒಂದು ತಿಂಗಳು ಬಿಟ್ಕೊಂಡು ದಾರ ಕಟ್ಟಬೇಕು. ಈ ಥರ ಬುಡಕ್ಕೆ ದಾರ ಕಟ್ಟಿ 3 ದಾರ, ಈ 3 ದಾರಕ್ಕೂ ಒಂದೊಂದು ದಾರಕ್ಕೂ ಒಂದೊಂದು ಅಂಬು ಸುತ್ತಬೇಕು ಸರ್. ಎಕ್ಸ್ಟ್ರಾ ಅಂಬುಗಳು ಬರ್ತವೆ, ಎಕ್ಸ್ಟ್ರಾ ಅಂಬುಗಳೆಲ್ಲ ಮುರಿದಾಕಬೇಕು. 3 ದಾರಕ್ಕೆ 3 ಅಂಬೆ ಬಿಟ್ಕೊಂಡು ಹೋಗಬೇಕು ಸರ್. ಫೈನಲ್ ಲಾಸ್ಟ್ ಗಂಟನೂ ಒಂದೊಂದು ದಾರಕ್ಕೆ ಒಂದೊಂದು ಅಂಬೆ ಸುತ್ತಾ ಇರಬೇಕು ಸರ್. ಹೋಗುತ್ತೆ ಪಾಲಿಯೋಸ್ ಎಷ್ಟು ಹೈಟ್ ಇದೆ ಅಷ್ಟು ಹೈಟು ಹೋಗುತ್ತೆ. ಎವ್ರಿ 15 ಡೇಸ್ಗೆ ಒಂದು ಸತಿ ಅಂಬು ಸುತ್ತಾ ಇರಬೇಕು. 15 ಡೇಸ್ಗೆ ಒಂದು ಸತಿ ಸುತ್ತಕೊಡ್ಬೇಕು. ಸೈಡ್ ಲಾಕೆಲ್ಲ ಪಿಂಚಿಂಗ್ ಮಾಡಬೇಕು. ಆವಾಗಲೇ ಅದು ಹೋಗೋದು. ಎಷ್ಟು ಬೇಜಾನ್ ಲಾಕ್ ಬರುತ್ತೆ ಸರ್. ಬಂದಿದ್ದ ಲಾಕೆಲ್ಲ ಬಿಡಬಾರ್ದು, ನಮಗೆ ಇಳುವರಿ ಬರೋಲ್ಲ, ಕೀಟ ನಿಯಂತ್ರಣಕ್ಕೆ ಬರೋಲ್ಲ. ಅದಕ್ಕೋಸ್ಕರ 3 ದಾರಕ್ಕೂ ಒಂದೊಂದು ದಾರಕ್ಕೂ ಒಂದೊಂದು ಅಂಬು ಸುತ್ಕೊಂಡು ಹೋಗ್ತಾ ಇರಬೇಕು ಸರ್. ಆವಾಗ ನಮಗೆ ಫಸಲು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಸರ್ ಈಗ 1 ಎಕರೆ ಇದು ಸೆಂಟ್ರಿಗೆ ಡಿವೈಡ್ ಮಾಡಿ ಈ ಕಡೆ ಅರ್ಧ ವಾಲ್ಗಳು ಮಾಡಿದ್ದೀವಿ. 2 ಡಿವಿಷನ್ ಮಾಡಿದ್ದೀವಿ ನೋಡಿ ಸರ್. ಇದು ಒಂದು ಸೈಡು 2 ವಾಲ್ ಮಾಡಿ ಒಂದು ಸೈಡ್ ನೀರು ಬಿಡ್ತೀವಿ. ಇದೊಂದು 1 ಅವರ್ ಆದಮೇಲೆ ಇದ್ರನ್ನ ಆಫ್ ಮಾಡ್ತೀವಿ. ಮಾಡಿ ಮತ್ತೆ ಈ ಕಡೆ ಬಿಡ್ತೀವಿ ಸರ್. ಇದಾನ್ ಮಾಡಿ ಈ ಕಡೆ 1 ಅವರು ನೀರು ಬಿಟ್ಟಾದಮೇಲೆ
ಸರ್ ಈಗ 1 ಎಕರೆ ಇದು 2 ಕಡೆ 2 ಸ್ಟೆಪ್ ಮಾಡಿದ್ವಿ, ಈ ಕಡೆ ಅರ್ಧ ಈ ಕಡೆ ಅರ್ಧ. ಈ ಕಡೆ ಫಸ್ಟ್ ಈ ಕಡೆ ಅರ್ಧಕ್ಕೆ ನೀರು ಬಿಡ್ತೀವಿ. ಈ ಡ್ರಿಪ್ ಮೂಲಕ ಲೈನು ನೀರು ಹೋಗುತ್ತೆ. 1 ಅವರ್ ಬಿಡ್ತೀವಿ. 1 ಅವರ್ ಆದಮೇಲೆ ಇದನ್ನು ಬಂದ್ ಮಾಡ್ತೀವಿ ಸರ್. ಇದನ್ನು ಈ ಥರ ಬಂದ್ ಮಾಡಿ ಮತ್ತೆ ಈ ಕಡೆ ಇದಕ್ಕೆ ಆನ್ ಮಾಡ್ತೀವಿ ಸರ್. ಇದ್ರನ್ನ ಆನ್ ಮಾಡಿ ಮತ್ತೆ ಈ ಕಡೆ ಈ ಡ್ರಿಪ್ಪಲ್ಲಿ ಲೈನ್ಗೂ ನೀರು ಬಿಡ್ತೀವಿ ಸರ್. ಲೈನು ನೀರು ಹೋಗುತ್ತೆ ಗೇಟಲ್ಲಿ ಆನ್ ಮಾಡಿದ್ರೆ. ಈ ಕಡೆ 1 ಅವರ್ ಬಿಡ್ತೀವಿ. 1 ಅವರು ಟೈಮ್ ನೋಡಿಕೊಂಡು 1 ಅವರ್ ಆದಮೇಲೆ ಮೋಟ್ರ್ ಆಫ್ ಮಾಡ್ತೀವಿ. ಟೋಟಲ್ 2 ಅವರ್ ಆಯಿತು. ಅಷ್ಟು ಬಿಟ್ಟರೆ ಸಾಕು ಸರ್. ಮತ್ತು 1 ದಿನ ಬಿಟ್ಟು ನೆಕ್ಸ್ಟ್ ಡೇ ನೀರು ಬಿಡ್ತೀವಿ ಸರ್. ನೋಡಿ ಸರ್, ಈ ಥರ ನಮ್ಮ ಪಾಲಿ ಹೌಸ್ಗೆ ಈ ಥರ ಒಂದೊಂದು ಲೈನ್ಗೂ ಒಂದೊಂದು ಪೈಪ್ ಹಾಕಿ ನೀಟಾಗಿ ಡ್ರೈನ್ ಕಟ್ಟಿಸಿ, ಒಂದೊಂದು ಪೈಪ್ ಹಾಕಿ ನೀಟಾಗಿ ಡ್ರೈನ್ ಕಟ್ಟಿಸಿ, ಈ ಡ್ರೈನ್ ಮುಖಾಂತರ ನೀರು ಟ್ಯಾಂಕಿಗೆ ಹೋಗಿ ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ ಸರ್. ಮಳೆ ಬಂದಾಗ ಮಳೆ ನೀರು ಶೇಖರಣೆ ಮಾಡೋಕ್ಕೋಸ್ಕರ ಈ ಡ್ರೈನು ಈ ಟ್ಯಾಂಕು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದೀವಿ. ಬೋರ್ಗಳು ಹಾಕಿ ಸಾಕಾಗಿ ಬೋರ್ಗಳು ಸುಮಾರು ಒಂದು 30 ಬೋರ್ ಹಾಕಿ 30 ಬೋರಲ್ಲಿ ಒಂದು 2 ಬೋರು ಪಾಸಾಗಿದೆ ಸರ್. ಅದು 2 ಬೋರಲ್ಲೂ 1.25 ಇಂಚ್ ನೀರಷ್ಟೇ. ಆ ಬೋರ್ಗಳು ಹಾಕಿ ಸಾಕಾಗಿ ಅವೆಲ್ಲ ಬೋರ್ಗಳು ನಂಬ್ಕೊಂಡು ಆ ಬೋರ್ಗಳಿಂದ ಲಾಸ್ ಆಗಿ ಸುಮಾರು 1 ಲಕ್ಷ 2 ಲಕ್ಷ ಎಲ್ಲ ಒಂದು 25-30 ಲಕ್ಷ ಕಳ್ಕೊಂಡು ಇದು ಆಗದಿದ್ದ ಕೆಲಸ ಅಲ್ಲ ಅಂತೇಳಿ ನಮ್ಮ ದೊಡ್ಡಣ್ಣ, ನಮ್ಮ ಬ್ರದರ್ ಅವರು ಸ್ವಲ್ಪ ಈ ಡ್ರೈನ್ ಮಾಡಿಸಿ, ಅವರೇ ಓನ್ ಐಡಿಯಾ ಅವ್ರದ್ದೇ ಸರ್, ಬೇರೆ ಇನ್ಯಾರ್ದು ಇಲ್ಲ. ಅವರೇ ಡ್ರೈನ್ ಮಾಡಿ ಟ್ಯಾಂಕ್ ಮಾಡಿಸಿ ನೀರು ಶೇಖರಣೆ ಆಗೋ ಥರ ಮಾಡ್ಕೊಂಡಿದ್ವಿ. ಈ ಮಳೆ ನೀರು ಈ ಶೇಖರಣೆಯಿಂದ ನಮಗೆ ಸ್ವಲ್ಪ ನೀರಿನ ಅಭಾವ ಕಮ್ಮಿ ಆಗಿದೆ. ಇದ್ರ ಮೇಲೆ ಇವಾಗ ಬೆಳೆಗಳು ಸ್ವಲ್ಪ ಒಂದು ಧೈರ್ಯವಾಗಿ ಮಾಡ್ತೀವಿ ಸರ್. ಪಾಲಿ ಹೌಸ್ಗೆ ನೀರಿಗೆ ಈಗೇನು ತೊಂದರೆ ಇಲ್ಲ. ನೋಡಿ ಸರ್, ಈ ಡ್ರೈನ್ ಮುಖಾಂತರ ನೀರು ಹೋಗುತ್ತೆ ಟ್ಯಾಂಕ್ಗೆ. ಟ್ಯಾಂಕ್ ಮಾಡಿದ್ದೀವಿ. ಆ ಟ್ಯಾಂಕ್ ನೋಡಿ ಬನ್ನಿ ಯಾವ ಥರ ಶೇಖರಣೆ ಆಗುತ್ತೆ, ಯಾವ ಥರ ಮಾಡಿದ್ದೀವಿ ಅನ್ನೋದು. ನೋಡಿ ಸರ್, ಇದೇನು ಮೋಲ್ಡ್ ಹಾಕಿದ್ದೀವಿ, ಈ ಮೋಲ್ಡು 30ಕ್ಕೆ ಆಳ 20 ಅಡಿ ಆಳ ಇದೆ. ಈ ಥರ ನೀರು ಸ್ಟೋರ್ ಆಗುತ್ತೆ, ಮಳೆ ನೀರು. ಈ ಥರ ವ್ಯವಸ್ಥೆ ಮಾಡಿಕೊಂಡು ನೀರಿನ ಅಭಾವ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಸರ್. ಬೋರ್ ಹಾಕೋಕ್ಕೂ ಗೀರ್ ಹಾಕೋದಕ್ಕೆಲ್ಲ ಹೋಗಲ್ಲ. ಮಳೆ ನೀರು ಬಂದಾಗ ನೀರು ಶೇಖರಣೆ ಆಗುತ್ತೆ. ನೀರಿಗೆ ಇವಾಗ ತೊಂದರೆ ಇಲ್ಲ. ಆರಾಮಾಗಿ ಬೆಳೆಗಳಿಗೆ ನೀರು ಅನುಕೂಲ ಆಗುತ್ತೆ ಸರ್. ಇದರಲ್ಲಿ ಮೋಟ್ರು 5 HP ಮೋಟ್ರ್ ಮಡಗಿದ್ದೀವಿ. ಒಳ್ಳೆ ಪ್ರೆಷರ್ ಬರುತ್ತೆ, ಚೆನ್ನಾಗಿ ನೀರು ಸಪ್ಲೈ ಆಗುತ್ತೆ ಸರ್. ನೋಡಿ ಸರ್, ಇದೇ ನಮ್ಮದು ಪಾಲಿ ಹೌಸು. 1 ಎಕರೆ ಮಾಡಿದ್ರೆ 1 ಎಕರೆ ಪಾಲಿ ಹೌಸ್ ಮಾಡ್ಕೊಂಡು ಅದರಲ್ಲೇ ಸ್ಟೋರೇಜ್ ರೂಮ್ ಮಾಡಿದ್ದೀವಿ. ಸ್ಟೋರೇಜ್ ರೂಮ್ ಮಾಡಿಕೊಂಡು ಇಲ್ಲೇ ನೀರಿನ ಟ್ಯಾಂಕ್ ಮಾಡಿದ್ದೀವಿ. ನೀರು ಶೇಖರಣೆ, ನೀರು ಸ್ಟೋರ್ ಮಾಡ್ಕೊಳೋದು. ಜರ್ಬಾರ ಮಾಡಿದ್ರಿ, ಲಾಕ್ಡೌನಲ್ಲಿ ಜರ್ಬಾರ ಕಿತ್ತಾಕ್ಬಿಟ್ರಿ. ಸುಮಾರು ಒಂದು 15 ವರ್ಷ ಆಗೈತೆ ಸರ್ ಪಾಲಿ ಹೌಸ್ ಮಾಡಿ. 15 ವರ್ಷ ಆಯಿತು. ಅದರಲ್ಲಿ ಲಾಕ್ಡೌನ್ ಬಂತು. ಲಾಕ್ಡೌನ್ ಆದಾಗ ಜರ್ಬಾರ ತೆಗೆದಾಕ್ಬಿಟ್ಟು ಮತ್ತು ಶಾವಂತಿಗೆ, ಮುಸ್ಕಿನ್ ವೈಟು, ಈ ಕ್ಯಾಪ್ಸಿಕಮ್ಮು ಇವೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಪಾಲಿ ಹೌಸಿಂದ ಏನು ಉಪಯೋಗ ಅಂದರೆ ತುಂಬ ಉಪಯೋಗ ಇದೆ ಸರ್. ಪಾಲಿ ಹೌಸಿಂದ ಓಪನ್ ಫೀಲ್ಡಲ್ಲಿ ಏನೇ ಬೆಳೆ ಬೆಳೆದ್ರೂ ಕ್ಲೈಮೇಟದೊಂದು ಬಾಧೆ, ಕೀಟನಾಶಕಗಳದ್ದು ತುಂಬ ಬಾಧೆ. ಮಳೆ ಬಂತು, ಗಾಳಿ ಬಂತು, ಬೆಳೆ ನೀರಿನ ತೇವಾಂಶ ಜಾಸ್ತಿಯಾಗಿ ಬೆಳೆ ಹೋಗೋ ಚಾನ್ಸಸ್ ಹೋಗೇ ಬಿಡ್ತದೆ ಸರ್. ಹಾಕಿರೋ ಬಂಡವಾಳ ಭಯ ಆಗುತ್ತೆ. ಆ ಬಂಡವಾಳ ತೆಗಿಯೋಕ್ಕೆ ಇದು ಮಾಡೋಕ್ಕೆ. ಅದೇ ಪಾಲಿ ಹೌಸಲ್ಲಾದರೆ ನಮಗೆ ಏನೇ ಬೆಳೆ ಬೆಳೆದ್ರೂ ಕೀಟನಾಶಕಗಳದ್ದು ತೊಂದರೆ ಇರಲ್ಲ. ಬೆಳೆದು ಕ್ಲೈಮೇಟದು ಮಳೆ ಗಾಳಿದು ತೊಂದರೆ ಇರಲ್ಲ. ಒಳ್ಳೆ ಲಾಭ, ಒಳ್ಳೆ ಇಳುವರಿ, ಒಳ್ಳೆ ಸಂಪಾದನೆ ಮಾಡ್ಬೋದು ಸರ್.